ಬಾಹ್ಯಾಕಾಶ ಯೋಜನೆಯ ಪ್ರಮುಖ ಯೋಜನೆಯಾಗಿರುವಂತಹ ಆಕ್ಸಿಯಂ 4ಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಇವತ್ತು ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಖುದ್ದು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದೆ. ಈ ಹಿಂದೆ ತಾಂತ್ರಿಕ ಕಾರಣದಿಂದ 2 ಬಾರಿ ಈ ಆಕ್ಸಿಯನ್ 4 ಉಡಾವಣಾ ಏನಿತ್ತು ಅದು ಮುಂದೂಡಿಕೆ ಆಗಿತ್ತು. ಈ ಬಾರಿ ಮತ್ತೆ ಯಾವುದೇ ಸಮಸ್ಯೆ ಇಲ್ಲದೆ ಯಶಸ್ವಿ ಉಡಾವಣೆಯ ಬಗ್ಗೆ ನಾಸಾ ಕೂಡ ವಿಶ್ವಾಸವನ್ನು ಹೊಂದಿದೆ. ಇನ್ನು ಈ ಬಾರಿಯ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವವನ್ನು ವಹಿಸಿರುವುದು ಮತ್ತೊಂದು ವಿಶೇಷದ ಸಂಗತಿ. ಮಧ್ಯಾಹ್ನ 12:01 ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆಯ ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಚಿಮ್ಮಲಿದೆ. ಫ್ಲೋರಿಡಾದಲ್ಲಿರುವಂತಹ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವಂತಹ ಉಡಾವಣಾ ಸಂಕೀರ್ಣ 39A ನಿಂದ ಉಡಾವಣೆ ಆಗ್ತಾ ಇದೆ. ಹಾಗಾದರೆ ಇದು ಹೇಗೆ ಐತಿಹಾಸಿಕ ಗಗನಯಾತ್ರೆ ಆಗುತ್ತೆ, ಇದರಿಂದ ಆಗುವಂತಹ ಉಪಯೋಗಗಳೇನು ನೋಡ್ತಾ ಹೋಗೋಣ. ಮಿಷನ್ ಕಮಾಂಡರ್ USA ಮಹಿಳಾ ಗಗನಯಾತ್ರಿ 5ನೇ ಬಾರಿಗೆ ಗಗನಯಾನವನ್ನು ಮಾಡ್ತಾ ಇದ್ದಾರೆ. ಪೆಗಿ ವಿಟ್ಸನ್ ಅಂಥೇಳಿ ಅವರು. ಅದರ ಜೊತೆಗೆ ಶುಭಾಂಶು ಶುಕ್ಲಾ ಭಾರತದ ಮೂಲದವರು, ಪೈಲಟು. ಇವರು ಮೊದಲ ಬಾರಿಗೆ ಗಗನಯಾನವನ್ನು ಮಾಡ್ತಾ ಇರುವಂಥದ್ದು. 5ರನ್ನು ಹೊತ್ತಂತಹ ಉಪಗ್ರಹದತ್ತ ಈಗ ತೆರಳಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಿಷನ್ ಸ್ಪೆಷಲಿಸ್ಟ್ ಹಂಗೇರಿ ಮೊದಲ ಗಗನಯಾನ ಇದು ಟಿಬೋರ್ ಕಾಪು ಅವರಿಗೆ. ಇದು ಕೂಡ ಐತಿಹಾಸಿಕ ಗಗನಯಾತ್ರೆಯಲ್ಲಿ ಇವರು ಕೂಡ ಒಂದು ಭಾಗ ಆಗ್ತಾ ಇದ್ದಾರೆ. ಮತ್ತೊಬ್ಬರು ಮಿಷನ್ ಸ್ಪೆಷಲಿಸ್ಟ್, ಇವರು ಕೂಡ ಪೋಲೆಂಡ್ ಮೊದಲ ಗಗನಯಾನ ಸ್ಟಾವೋಟ್ಸ್ ಅಂಥೇಳಿ. ಈ ರೀತಿ 5ರನ್ನು ಹೊತ್ತಂತಹ ರಾಕೆಟ್ ಏನಿದೆ ಅದು ಇವತ್ತು ಉಡಾವಣೆ ಆಗುತ್ತೆ. ಮಧ್ಯಾಹ್ನ 12:01 ಸ್ಪೇಸ್ ಎಕ್ಸ್ನ ಫಾಲ್ಕನ್ 9ನ ನಭಕ್ಕೆ ಚಿಮ್ಮಲಿದೆ. 4 ಜನ ಇದರಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಅನ್ನೋದೀಗ ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಈ ಉಪಗ್ರಹ ಉಡಾವಣೆ ಆಗ್ತಾ ಇರುವಂಥದ್ದು, ರಾಕೆಟ್ ಉಡಾವಣೆ ಆಗ್ತಾ ಇರುವಂಥದ್ದು. ಇದರಲ್ಲಿ 4 ಜನ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಹೆಚ್ಚಿನ ಅಧ್ಯಾಯವನ್ನು ಮೇಲಿಂದಲೇ ಅವರು ಮಾಡ್ತಾರೆ. ಮೇ 29ರಿಂದ ಕಾಯ್ತಾ ಇರುವಂಥದ್ದು ಆಕ್ಸಿಯಂ ಮಿಷನ್ನು ಉಡಾವಣೆ ಆಗೋದಕ್ಕೆ. 2 ಬಾರಿ ಹವಾಮಾನ ವೈಪರೀತ್ಯದಿಂದ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಆಕ್ಸಿಯಂ 4 ಸಂಪೂರ್ಣವಾಗಿ ವಾಣಿಜ್ಯ ಆಪರೇಷನ್ ಆಗಿದೆ. ಇದರಿಂದ ಏನೇನು ಉಪಯೋಗ ಅಂದರೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಮೇಲೆ ಹೋಗ್ಬಿಟ್ಟು. ಒಟ್ಟು ಪ್ರಯಾಣದ ದಿನಗಳೇ 14 ದಿನ ಇರುತ್ತೆ. 14 ದಿನದ ನಂತರ ಅಲ್ಲಿ ಹೋಗಿ ಇದು ಲ್ಯಾಂಡ್ ಆಗುತ್ತೆ. ಎಲ್ಲ ಗಗನಯಾತ್ರಿಗಳು ಕೂಡ ISSನಲ್ಲಿ ವಿವಿಧ ಪ್ರಯೋಗವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಒಂದಿಷ್ಟು ಪ್ರಯೋಗ ಕೂಡ ಇಲ್ಲಾಗುತ್ತೆ. ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪೋದಕ್ಕೆ 28 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಒಟ್ಟು 4 ಜನ ಇದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಭೂಮಿಯ ವಿವಿಧ ಕಕ್ಷೆಯಲ್ಲಿ ಸುತ್ತಿದ ಬಳಿಕ ISSಗೆ ಎಂಟ್ರಿ ಆಗುತ್ತೆ ಆಕ್ಸಿಯಂ 4. ಇದಾದ ಮೇಲೆ ISSನೊಂದಿಗೆ ಡಾಕ್ ಆಗಲಿರುವ ಡ್ರ್ಯಾಗನ್ ಕ್ಯಾಪ್ಸೂಲ್ಸು, ಅದರ ಜೊತೆಗೇ ಹ್ಯೂಸ್ಟನ್ ಮೂಲದ ಬಾಹ್ಯಾಕಾಶ ಕಂಪನಿ ಆಕ್ಸಿಯೋ ಸ್ಪೇಸ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಅಂದ್ಕೊಂಡಂತಾಗಿದ್ದರೆ 15 ದಿನ ಹಿಂದೆಯೇ ಇದು ಉಡಾವಣೆ ಆಗಬೇಕಿತ್ತು. ಅಮೇರಿಕಾದ ಸ್ಪೇಸ್ ಎಕ್ಸ್ ನಾಸಾ ಸಹಭಾಗಿತ್ವದಲ್ಲಿ ಈ ಮಿಷನ್, ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ.